अस्सलाम वालेकुम नाज़रीन। शहर कोलार सीबीपुर रोड हज़रत सनाउल्लाह शाह क़ादरी मकान की जगह को वहाँ के किसानों ने अपनी जगह के दावेदार बनते हुए यानी कि अपनी जगह कहते हुए वहाँ पर अखबारी नुमाइंदों को वहाँ की सारी हकीकत बताते हुए, जैसे कि कल मैंने आपके अपने चैनल की तरफ से सीबीपुर रोड मौजूद हज़रत सनाउल्लाह शाह क़ादरी मकान के कुछ तफसीलात जो वहाँ के गांव वाले और शहर के नौजवानों ने इस दरगाह की जगह को दावा करते हुए शहर कोलार के एमएलए कत्तूर मंजूनाथ और तहसीलदार और कस्बा पुलिस स्टेशन में कंप्लेंट भी दर्ज कराया गया था। इसको देखते हुए वहाँ के किसानों ने ये दरगाह की जगह नहीं है, ये अपनी ख़ुद की जगह है के दावा करते हुए अखबारी नुमाइंदों को स्टेटमेंट देते हुए आप देख सकते हैं आपके अपने चैनल की तरफ से। ಎಷ್ಟು ಗಂಟೆ ಈ ಕಡೆ 3 ಗಂಟೆ ಆಯ್ತು ಒಬ್ಬರು ಮಾತಾಡೋಣ ಆ ಕಡೆ ಅಲ್ಲಿ ಕಮ್ಮಿ ಹೊಡೆದಿದ್ವಿ ಅಲ್ಲಿ 3 ಗಂಟೆ ಇಲ್ಲಿ ಫುಲ್ಲು 3 ಗಂಟೆ ಬರುತ್ತೆ ಆ ಮರ ಇರೋದು ಸ್ವಲ್ಪ ಆ ಕಡೆ ಬರ್ತದೆ 3 ಗಂಟೆ ಅಲ್ಲಿಂದ ಇದು ಫುಲ್ಲು ಟೋಟಲ್ ಎಷ್ಟಿದು 13 ಗಂಟೆ ಯಾರ ಹೆಸರಲ್ಲಿ ಇರೋದು ಇದು ವೀರಪ್ಪ ಹೆಂಗೆ ಆಗಿದ್ದು ಇದು ನಮ್ಮದು ಇದು ನಿಮ್ಮದೇ ಅಲ್ಲ ಇದು ನಮ್ಮದೇ ನಾವು ಗಣಪತಿ ಅವರಿಗೆ ಮಾರಿದ್ವಿ ತಾತ ಮಾರಿದ್ದಾರೆ ವೀರಪ್ಪ ಅವರ ಅಲ್ಲಲ್ಲ ಮುಂಚೆಮಪ್ಪ ಯಾವಾಗ ಮಾರೋದು ಅದು 33 ವರ್ಷ 33 ವರ್ಷ ನಾವು ಆಗುತ್ತೆ ಟೋಟಲ್ ನಮಗೆ ಟೆನೆಷನಲ್ಲಿ ಆಗಿ 50 ವರ್ಷ ಆಗುತ್ತೆ ಅದು ಮುಂಚೆ 35 ವರ್ಷದ ಮುಂಚೆ ಮಾರ್ಕೊಂಡವ್ರು 50 ವರ್ಷ ಆದಮೇಲೆ 35 ವರ್ಷ ಅಂತ ಹೇಳಿದಾಗ 15 ವರ್ಷಕ್ಕೆ ಬರ್ತದೆ ಪರ್ಬಾರ ಹೆಂಗೆ ಮಾಡೋಕ್ಕೆ ಬರ್ತದೆ 15 ವರ್ಷ ಆದಮೇಲೆ ತಗೊಂಡು 15 ವರ್ಷ ಆದಮೇಲೆ ಅದು ಕಟ್ಟಡ ಐತೇನಣ್ಣ ಈದ್ಗ ಅದು ನಿಮ್ಮ ಜಾಗದಲ್ಲಿ ಬರ್ತದೆ ಜಾಗ ನಾವು ಬಿಟ್ಟಿರೋದಾ ದೇವಸ್ಥಾನ ಬಿಟ್ಟಿದ್ವಿ ನಾವು ಬೇರೆಯವರು ನಮ್ಮ ಜೊತೆ ಮಾತ್ರ ಇಲ್ಲಿ ಬಂದು ಇಲ್ಲ ಇವು ಕ್ಯಾಮ್ರಾ ನೋಡ್ಕೊಂಡು ಇವಾಗ 1 ಎಕರೆ 10 ಗುಂಟೆ ಆಗೈತೆ 1 ಎಕರೆ ನಮ್ಮ ತಂದೆ ಮಾಡಿಬಿಟ್ಟು 13 ಗುಂಟೆ ಐತೆ ಅಂತ ಅಂತೇಳಿ ನಾವು ಕ್ಯಾನ್ಸಲ್ ಮಾಡ್ಕೊಂಡು ನಾವು ಒಂಟೆ ಆಗಿದ್ರೆ ಬಿಟ್ಬಿಟ್ಟಿದೆ. ಈಗ ನಮ್ಮ ದೊಡ್ಡ ಮಗನು ಅದು ಹುಡುಕಿ ತಟ್ಟಿ ಅದು ಮಾರಿದ್ದಾನೆ. ಈಗ ಇಷ್ಟು ಒಬ್ಬರು ಒಂಟಿ ಇದ್ದು ದೊಡ್ಡವರಾದ್ರು ಇದೆಲ್ಲ ತೆಗಿತಾ ಬಂದರು. ನಾವು ಸುಮ್ಮನೆ ಇದ್ದೆ, ಯಾರೋ ಮಾರಿದ್ರು ನಾವು ಕೇಳಿದ್ರು ಚೆನ್ನಾಗಿ ಕರ್ಕೊಂಡು ಕರೆದಾಕಿದ್ದು ಬಂದೆ. ಲೋ ಇದು ನಿಮ್ಮ ಜಾಗ ಅಂತ ಕರೆಕ್ಟಾಗಿ ಹೇಳೋಣ, ಬಿಡು ಮಾರಿದಲ್ಲ ಬೇಡ. ಯಾರು ಜಾಗ ಇದೆ ಇವಾಗ? ಈ ಜಾಗ ನಮ್ಮದು ಅಷ್ಟು ಹೇಳು. ಯಾರು 13 ಗುಂಟೆ. ಇವಾಗ ಏನು ತೊಂದರೆ ಆಗ್ತಾರದು ಅಂತ ಆಗೈತೆ. ಅದು 1 ಎಕರೆ ಮಾರೋರೆ ಬಾಬಾನಿಗೆ ಸ್ವಲ್ಪ ಇನ್ನು 13 ಗುಂಟೆ ಉಳಿಕೆ ಆಗ್ತದೆ. ಈಗ ನಮ್ಮದು ಚೌಡಪ್ಪ ಅವರು ಎಲ್ಲ ಇದನ್ನ ಪಾಸ್ ಮಾಡೋರೆ ನಮ್ಮದು ಜಾಗ ಅಂತೇಳಿ. ಇವ್ರಿಗೂ ಜಗಳಕ್ಕೆ ಬರ್ತಾರೆ. ಏನಂತ ಮೊನ್ನೆ ಸರ್ವೆ ಮಾಡೋದ್ರಲ್ಲಿ ಜಗಳಕ್ಕೆ ಬಂದವರು. ನಾವೆಲ್ಲ ಕಾಂಪೌಂಡ್ ಹಾಕ್ಕೊಂಡಿದ್ವಿ. ಅದು ಮತ್ತೆ ಇವರು ಬಂದು ನಿನ್ನೆ ಕಲ್ಲಿಗೆಲ್ಲ ಕೀಸಿ ಮಾಡಿದೆ. ಅಲ್ಲ, ಇಷ್ಟು ದಿನ ಯಾಕೆ ಡಿಲೇ ಆಯಿತು ಏನು ಅಂತ? ಸರ್ ನಾವು ಚಿಕ್ಕವರಿದ್ದಾಗ ಈಗ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಣ್ಣ ಇವರೆಲ್ಲ ತಿಳಿಸಿ ಈಗ ನಮ್ಗೆ ಗೊತ್ತು ಇದು ಮಾಡಿದ್ದಾರೆ, ಅರ್ಥ ಮಾಡಿದ್ದಾರೆ. ಈಗ ಅಲ್ಲಲ್ಲ, ಸರ್ವೆ ಆಮೇಲೆ ಏನಕ್ಕೆ ಸರ್ವೆಗೆ ಹಾಕಿದ್ರಾ? ನಾವು ಸರ್ವೆಗೆ ಹಾಕಿದ್ವಿ, ಗೌರ್ಮೆಂಟ್ ಸರ್ವೆಗೆ ಹಾಕಿದ್ವಿ. ಆಮೇಲೆ ಸರ್ವೆ ಬಂದು ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. ಎಷ್ಟು ಗುಂಟೆ ನಿಮ್ಮದು? 13 ಗುಂಟೆ. 13 ಗುಂಟೆನಲ್ಲಿ 3 ಗುಂಟೆ ಏನೋ ಇದು ಮಾಡ್ತಿದ್ದೆ. 13 ಗುಂಟೆಯಲ್ಲಿ 3 ಗುಂಟೆ ಅವ್ರ ಮೊನ್ನೆ ದೋಲ್ದಜಿ ಮಾಡಿ ಇದು ಮಾಡ್ಕೊಂಡ್ರು. ಅದು ನಾವು ಬೇಡ ಅಂದ್ರೂ ಅಲ್ಲಿಗೆ ಹಾಕೊಂಡ್ರೆ. ಈಗ ಏನಾಗಬೇಕು ಅಂತ? ಈಗ ನಮಗೆ ಜಮೀನು 13 ಗುಂಟೆ ನಮಗೆ ಉಳಿಬೇಕು. ದೂರು ಮಾಡ್ಬೋದಾಯ್ತಲ್ಲ ತಹಸೀಲ್ದಾರ್ಗೆ, ಡಿ ಸಿಗೆಲ್ಲ ನೀವು ದೂರು ಕೊಡ್ಬೋದಾಯ್ತಲ್ಲ? ಕೊಟ್ಟಿದ್ದಾರೆ. ಸರ್ವೆ ಗೌರ್ಮೆಂಟ್ ಸರ್ವೆನಾ? ಗೌರ್ಮೆಂಟ್ ಸರ್ವೆ. ಇದು ಯಾವ ಸರ್ವೆ ನಂಬರ್ ಯಾವ್ದು? 13 ಸಬ್ಬು 23 ಸಬ್ಬು 23 13 ಗುಂಟೆ. ಈಗ ಪೊಸಿಷನಲ್ಲಿ ಯಾರಿದ್ರು? ಪೊಸಿಷನ್ ನಾವೇ ಇದ್ದೀವಿ.
ಈಗ ಏನು ತೊಂದರೆ ಈಗ ನೀವೇ ಪೊಸಿಷನಲ್ಲಿ ಇದ್ದೀರಾ, ನಿಮ್ಮದೇ ಡಾಕ್ಯುಮೆಂಟ್ಸ್ ಇದೆ, ಏನು ತೊಂದರೆ? ಇದು ಅವ್ರು ಗಲಾಟೆ ಮಾಡ್ತಾರದು ಅಷ್ಟೇ ತೊಂದರೆ. ನಮಗೆ ಬೇಕು ಅಂತ, ಏನು ಗಲಾಟೆ? ನಮಗೆ ಬೇಕು ಅಂತೇಳಿ. ಜಮೀನು ಯಾರ ಹೆಸರಿದೆ? ಜಮೀನು ಈರಪ್ಪ ಹೆಸರಲ್ಲಿದೆ. ಮಾರಿದ್ರೆ ನೀವು? ಇಲ್ಲ ಮಾರಿಲ್ಲ ಸರ್. ನಾವು ಈಗ ಬಂದಲ್ಲೇ ಒಂದು 50 ಜನ ಬರ್ತಾರೆ ಹೋಗ್ತಾರೆ. ಅದೇ ಈ ಗಲಾಟೆ ಆದರೆ ನಾವು ಇಲ್ಲಿ ಏನು ಮಾಡೋದು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಏನು ಹೆಚ್ಚು ಕಡಿಮೆ ಆಗಿದೆ ಏನು ಗೊತ್ತು? ಯಾರು ಸಿಕ್ಕಿಲ್ಲ ಸರ್. ಆ ಥರ ಇದೆ, ಹೆಚ್ಚು ಕಡಿಮೆ ಆದರೆ ಯಾರೂ ಇಲ್ಲ ಸರ್. ಇಲ್ಲಿ ಯಾರು ಬರೋದೇ ಇಲ್ಲ. ಇಲ್ಲಿ ನಾವೇ ಇಲ್ಲಿ ಇದು ಮಾಡಬೇಕು. ಅವ್ರನ್ನ ಒಂದು ಒಬ್ಬರಿಗೆ ಒಂದು 100 ಜನ ಬರ್ತಾರೆ ಅವರು. ನಾವು ಅಲ್ಲಿಗೆ ಹಾಕೊಂಡು ನಮ್ಮ ಜಮೀನು ನಾವು ಹಾಕೊತೀವಿ ಅಂದ್ರೂ ಅವ್ರು ಬಿಡಿಲ್ಲ. ಅಲ್ಲ, ನೀವು ಗೌರ್ಮೆಂಟ್ ಸರ್ವೆ ಮಾಡಿ ಇವ್ರನ್ನ ಡಿ ಸಿಗೋ ಅಥವಾ ಜಿಲ್ಲಾಧಿಕಾರಿಗಳಿಗೂ ಕೊಡ್ಬೇಕಾಯ್ತಲ್ಲ? ಎಲ್ಲ ಮನವಿ ಕೊಟ್ಟಿದ್ದಾರೆ ಸರ್. ನಾವು ಮಾಡಿದ್ದೀವಿ ಸರ್. ನಿನ್ನೆ ಮನವಿ ಮಾಡಿದ್ರು ಇಲ್ಲಿ ನಮಗೆ ನಮ್ಗೆ ನಾವೆಲ್ಲ ಇರಲಿಲ್ಲ. ನಾವೆಲ್ಲ ಹೋಗಿದ್ದು ಆಚೆ ಕಡೆ. ಇವ್ರು ಬಂದು ಈ ಥರ ಮಾಡಿದ್ದಾರೆ. ನಿಮ್ಗೆ ರಕ್ಷಣೆ ಬೇಕು ಇವಾಗ? ಇವಾಗ ರಕ್ಷಣೆ ಬೇಕು. ಟೆನಿಸಿ ರೀಗಂಟ್ ಸರ್. ಇದು ಸರ್ಕಾರಿ ಜಮೀನು ಟೆನಿಸಿ ರೀಗಂಟ್ ಆಗಿರೋದು. ಈಗ 1 ಎಕರೆ ಹೋಗಿ ಇನ್ನು 13 ಗುಂಟೆ 1 ಎಕರೆ ನಮ್ಮ ಮಾರೇಕವ್ರೆ. ಇನ್ನು 13 ಗುಂಟೆ ಹೋಗಿ 13 ಗಂಟೆ ಹೋಗಿ ಅವ್ರಿಗೆ ಅವರು ಇಷ್ಟಿಗೆ ಏನು ಮಾಡಿದ್ರು ಕಲ್ಲಿಂದ ಇದು ಅವಾಗ ಇದು ಮಾಡಿ ಸರಿಯಾಗಿತ್ತು. ಅವಾಗ ಇವರು ಚಿಕ್ಕ ಹುಡುಗರು ಸರ್. ಅವಾಗ ಚಿಕ್ಕ ಹುಡುಗರು ಅಂತೇಳಿ ಗೊತ್ತಾಗಿದೆ ಬಿಟ್ಕೊಂಡಿದ್ದು. ಈಗೆಲ್ಲ ದಾಖಲೆಗೆ ಅಂತ ಗೊತ್ತಾಗಿದೆ. ಈಗ ದಾಖಲೆಗೆ ಅಂತ ಗೊತ್ತಾಗಿದೆ. ಕಲ್ಲು ಉಳ್ಕೊಂಡವ್ರೆ. ಈಗ ಮತ್ತೆ ಏನೋ ಗಲಾಟೆ ರಾಮಾಯಣ ಇಲ್ಲಿ ಹಿಡಿತಾನೆ ಇದೆ. ಒಂದು ಇಲ್ಲಿಂದ ರಾಮಾಯಣ ಹಿಡಿತಾರೆ ಸರ್. ಇಲ್ಲಿ ಎಲ್ಲ ಮಾಡ್ತಾರೆ ಸರ್. ನಮ್ಮೂರವ್ರು ಯಾರಿಲ್ಲ, ಒಬ್ಬರು ಗುಸ್ಸಿಕಲ್ಲ ಇಲ್ಲಿ. ಯಾರೋ ಹುಡುಗರು ಬರ್ತಾರೆ ಇಲ್ಲಿ. ಯಾವ ಹುಡುಗರು ನಮಗೆ ಗೊತ್ತಿಲ್ಲ. ಏನೋ ಹೆಚ್ಚು ಕಮ್ಮಿ ಯಾರು ಇಲ್ಲಿ ಕೇಳೋರು ಕೂಡ ಇಲ್ಲ. ನಾವು ಎಲ್ಲ ಕಂಪ್ಲೀಟ್ ರೆಡಿ ಮಾಡಿದ್ವಿ. ಒಂದು ಟೇಸ್ಟ್ ಇದನ್ನು ಎಷ್ಟು ಒಂದು ಕೊಡ್ತೀವಿ. ಯಾರು ಸೊಸೈಟಿ ಕೂಡ ಇಲ್ಲಿ ಗೊತ್ತಿಲ್ಲ ಸರ್. ಆ ಥರ ಕೊಡ್ತೀವಿ. ಇಲ್ಲಿ ಕಮಿಟಿ ಯಾರು ನಮ್ಮೂರವ್ರು ಒಬ್ಬರು ಇಲ್ಲ. ನಮ್ಮೂರಲ್ಲಿ ಯಾರು ಕೇಳಕತ್ತದೆ? ನಮ್ಮೂರವ್ರು ಬರಲಿ ಇದನ್ನು ಒಂದು ಹೇಳ್ಬೋದು. ಅವ್ರು ಗುರ್ಸ್ಬೋದು. ನಾವು ಅವ್ರ ಮೇಲೆ ಹೆಂಗಲ್ಲಿ ತಗೊಬೋದು. ನಮ್ಮೂರು ನಿನ್ನೆ ಮಾತ್ರ ಕಂಡುಬಿದ್ದಿದ್ದಾರೆ ಅಷ್ಟೇ. ಇದು ನಮ್ಮೂರು ಇಲ್ಲ, ಬೇರೆಯವರು. ನಮ್ಮ ಬಿಸ್ಕೆಟ್ ಕಮಿಟಿ ಅಂತಾರೆ. ಬಿಸ್ಕೆಟ್ ನಮ್ಮ ಕಮಿಟಿ ಅಂತಾರೆ ಸರ್. ಬಿಸ್ಕೆಟ್ ಕಮಿಟಿ ಅಂತಾರೆ. ನಾವು ದಿಗಿಲ್ಕಾಯಿ ಏನು ಮಾತಾಡಿದ್ವಿ ಕಲ್ಲಿರಿದ್ದೀರಿ ನೋಡೋ ಕಲ್ಲು ನಮ್ಮ ಸರ ಬಂದು ಅಲ್ಲಿ ಕಲ್ಲಿದ್ದಿದ್ದು. ಕಲ್ಲಲ್ಲಿ ಕಲ್ಲು ನಿಂತ್ಕೊಂಡವ್ರೆ. ಅಲ್ಲಿ ಕಲ್ಲಿತ್ತು, ಅದಲ್ಲಿ ಕಿತ್ತಾಕವ್ರೆ. ಇಲ್ಲಿ ಇದೀರಿ ರೆಸ್ಟೆಂಡ್ ಎಲ್ಲ ನಮ್ಮ ಪೂರ ಇಲ್ಲಿ. ಅದಕ್ಕೆ ದಯವಿಟ್ಟು ಒಗ್ರಿವರು ಏನಿದು ಮಾತಾಡಿ ತುಳಿಸಿ ಇದನ್ನ ರಿಫ್ರೆಶ್ ಮಾಡಿ ಸರ್ ಮಾಡಿಕೊಟ್ರೆ ದೊಡ್ಡ ಅಧಿಕಾರಿಗಳು ಒಳ್ಳೆಯದು. ಬೇರೆಯವ್ರು ದಯವಿಟ್ಟು ಇಲ್ಲಿ ಬರಬಾರ್ದು. ಒಂದೇ ಕೂಡ ನೀರಿಗಾಗೆ ದೇವಸ್ಥಾನ ಮಕ್ಕಳಲ್ಲಿ ಹೋಗಲಿ, ನಮಗೇನು ತೊಂದರೆ ಇಲ್ಲ. ಅದು ಮಾಡಿಕೊಟ್ರೆ ಸಾಕು ಸರ್ಕಾರ ನಮಗೆ. ಅರಳಿ ಪಂಚಾಯತ್ ಸರ್. ಅರಳಿ ಪಂಚಾಯತಿನಲ್ಲಿ ಇಲ್ಲ ಅವ್ರಿಗಾದ್ರೆ ಅವ್ರಿಗೆ ಕೊಡಿ, ನಮ್ಗಾದ್ರೆ ನಮಗೆ. ಏನು ಜಗಳ ಆಯಿತು? ಯಾಕೆ ಜಗಳ ಆಯಿತು? ಯಾವಾಗ ಜಗಳ? ನೆನ್ನೆ ದೊಡ್ಡ ಗಲಾಟೆ ಮಾಡಿದ್ವಿ ಸರ್. ಸಮಯ ನಾವು ಕೊಟ್ಟರೆ ಇದ್ವಿ. ಇದು ಇನ್ಸ್ಟಾಗ್ರಾಮ್ಗೆಲ್ಲ ವೈರಲ್ ಆಗಿದೆ. ನಮಗೆ